ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಒಂದು ಪೋಯಮ್ ಅಂದರೆ ನಿನ್ನೆ ಲೆಸನ್ ಕ್ವಶನ್ ಆನ್ಸರ್ಸ್ ಎಲ್ಲ ಹಾಕಿದ್ದೆ. ಇವತ್ತು ಈ ಪೋಯಮನ್ನು ಕಲಿಸ್ತಾ ಇದ್ದೇನೆ. ವೈ ಗಾಡ್ ಮೇಡ್ ಟೀಚರ್ಸ್ ಅಂತ ಇದೆ. ಯಾಕೆ ದೇವರು ಟೀಚರ್ಸನ್ನು ಕ್ರಿಯೇಟ್ ಮಾಡ್ದ ಅಂತ ಕ್ವಶನ್ ಥರ ಹೆಡ್ಡಿಂಗ್ ಇದೆ ಪೋಯಮಿಗೆ. ಪೋಯಮ್ ಹೋಗುವ ಮುಂಚೆ ಒಂದು ಆ್ಯಕ್ಟಿವಿಟಿ ಥರ ಇದೆ. ಏನು ಅಂದರೆ ನೋಡಿ, ಈ ಸ್ಟೇಟ್ಮೆಂಟ್ ಎಲ್ಲ ಕನ್ಸಿಡರ್ ಮಾಡಿ ಈ ರೌಂಡ್ ಒಳಗೆಲ್ಲ ನೀವು ಬರಿಬೇಕು. ಏನಿದೆ, ಟೀಚರ್ಸ್ ರಿಮೇನ್ ಗೈಡಿಂಗ್ ಸ್ಟಾರ್ಸ್ ಥ್ರೂ ಔಟ್ ಅವರ್ ಲೈಫ್ಸ್. ಟೀಚರ್ಸ್ ಅಂದ್ರೇನು, ನಮ್ಮನ್ನು ಗೈಡ್ ಮಾಡ್ತಾರೆ ನಮ್ಮ ಫುಲ್ ಲೈಫ್ ಲಾಂಗ್. ದೇ ಶೋ ಅಸ್ ದ ರೈಟ್ ಪಾತ್, ಅಂದರೆ ಸರಿಯಾದ ಮಾರ್ಗವನ್ನು ತೋರಿಸುವವರು ಗುರು, ಶಿಕ್ಷಕರು. ದೇ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ನಮಗೆ ಒಂದು ಜಗತ್ತನ್ನು ಅರಿಬೇಕು, ತಿಳ್ಕೋಬೇಕು ಅನ್ಬೇಕಂದ್ರೆ ಟೀಚರ್ಸ್ ಇಂಪಾರ್ಟೆಂಟ್ ಇದ್ದಾರೆ. ಮತ್ತು ಟೀಚರ್ಸ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅವರು ನಮಗೆ ಕಲಿಸ್ತಾರೆ. ಮತ್ತು ನಮ್ಮ ಸುತ್ತಮುತ್ತಲೂ ಇರುವಂತಹ ಪರಿಸರ ಆಗಲಿ ಮತ್ತು ಜೀವಿಗಳ ಬಗ್ಗೆ ತಿಳಿಸ್ತಾರೆ ಚೆನ್ನಾಗಿ. ದೇ ಹೆಲ್ಪ್ ಅಸ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್. ನಮ್ಮಕ್ಕಿಂತ ಹಿರಿಯವರಾಗಲಿ ಕಿರಿಯವರಾಗಲಿ ಎಲ್ಲರಿಗೂ ಗೌರವವನ್ನು ಕೊಡುವುದು ಕೂಡ ಅವರೇ ಕಲಿಸ್ತಾರೆ. ಸೊ ಈ ರೌಂಡಲ್ಲಿ ನೀವೇನು ಮಾಡಬೇಕು ಅಂದರೆ, ಟೀಚರ್ಸ್ ವಿ ಥ್ಯಾಂಕ್ ಯು ಫಾರ್. ಟೀಚರ್ಸಿಗೆ ಯಾವುದಕ್ಕೆ ನೀವು ಧನ್ಯವಾದವನ್ನು ಹೇಳ್ತೀರಾ ಅಂತ ಬರಿಬೇಕು. ಇಲ್ಲಿ ಕೊಟ್ಟದನ್ನೇ ನೀವು ಬೇಕಾದ್ರೆ ಬರಿಬೇಕು. ಇವರ ಗೈಡೆನ್ಸ್, ಶೋಯಿಂಗ್ ದ ರೈಟ್ ಪಾತ್. ಆಮೇಲೆ ನೋಡಿ, ಹೆಲ್ಪಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಅರೌಂಡರ್ಸ್. ಇಲ್ಲಿ ಇದೇನಿದೆ ನೋಡಿ, ಅದನ್ನೇ ನಾನು ಬರೆದಿದ್ದೇನೆ. ನೆಕ್ಸ್ಟು, ಟೀಚಿಂಗ್ ಟು ಅಪ್ರಿಷಿಯೇಟ್ ನೇಚರ್ ಆ್ಯಂಡ್ ಆಲ್ ಲಿವಿಂಗ್ ಬೀಯಿಂಗ್ಸ್, ಹೆಲ್ಪಿಂಗ್ ಟು ಡೆವಲಪ್ ರೆಸ್ಪೆಕ್ಟ್ ಫಾರ್ ಅದರ್ಸ್. ಸೊ ಇಷ್ಟನ್ನು ಬರಿಬೇಕು. ಸೊ ನೆಕ್ಸ್ಟ್ ಈಗ ಪೋಯಮ್ ಇದೆ ನೋಡಿ, ವೈ ಗಾಡ್ ಮೇಡ್ ಟೀಚರ್ಸ್. ಇದನ್ನು ಬರೆದವರು ಕೆವಿನ್ ವಿಲಿಯಮ್ ಹುಫ್ ಅನ್ನೋರು. ಸೊ ಟೀಚರ್ಸನ್ನು ಯಾಕೆ ಮಾಡಿದರು ದೇವರು ಅಂತ. ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅಸ್ ಅ ಸ್ಪೆಷಲ್ ಫ್ರೆಂಡ್ಸ್. ಒಬ್ಬ ಗುರು ಅಂದರೆ ಜಸ್ಟ್ ಗುರು ಅಲ್ಲ, ಅವರು ವಿಶೇಷವಾದ ಸ್ನೇಹಿತರು ಕೂಡ ಹೌದು. ಯಾವಾಗ ದೇವರು ಗುರುವನ್ನು ಮಾಡಿದರೋ ಆಗ ನಮಗಾಗಿ ಅವರೊಬ್ಬರ ಒಂದು ಸುಂದರವಾದ ಸ್ನೇಹಿತ, ಒಂದು ವಿಶೇಷವಾದ ಸ್ನೇಹಿತರನ್ನು ಕೊಟ್ಟರು ಅಂತ ಇದೆ. ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಡ್ ಆ್ಯಂಡ್ ಟ್ರೂಲಿ ಕಾಂಪ್ರೆಂಡ್. ನಮಗೆ ಈ ಜಗತ್ತು ಏನಂತ ಅರ್ಥ ಮಾಡಿಸ್ಲಿಕ್ಕೆ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ದ ಬ್ಯೂಟಿ ಆ್ಯಂಡ್ ದ ವಂಡರ್ ಆಫ್ ಎವ್ರಿಥಿಂಗ್ ವಿ ಸಿ. ಒಂದು ಈಗ ನಾವು ಸುತ್ತಮುತ್ತಲು ಏನನ್ನು ನೋಡ್ತೇವೋ ಅದರ ಬಗ್ಗೆ ತಿಳ್ಕೊಳ್ಳಲು, ಅದರ ಸೌಂದರ್ಯ ಮತ್ತು ಏನೇನು ಇದೆ ಅಂತ ತಿಳ್ಕೊಳ್ಳಲು ಯಾವ್ಯಾವುದನ್ನು ನೋಡ್ತೇವೋ ಅದರ ಬಗ್ಗೆ ತಿಳಿಯಲು ನಮಗೆ ಶಿಕ್ಷಕರು ಬೇಕು, ಹೌದಾ. ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ವಿತ್ ಈಚ್ ಡಿಸ್ಕವರಿ. ಏನೇ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಂಡ್ರು ನಾವೊಂದು ಒಳ್ಳೆಯ ಮನುಷ್ಯ ಆಗ್ತೇವೆ. ಬೆಟರ್ ಅ ಪರ್ಸನ್ ವಿತ್ ಈಚ್ ಡಿಸ್ಕವರಿ. ಹೊಸದನ್ನು ಕಂಡುಹಿಡಿದು ಒಬ್ಬ ಒಳ್ಳೆಯ ಮನುಷ್ಯ ಆಗ್ತೇವೆ ಅಂತ ಇದೆ. ಈಗ ನೋಡಿ, ಟೀಚರ್ಸ್ ಇಲ್ಲದೆ ಬರೀ ಪುಸ್ತಕವನ್ನು ನಿಮ್ಗೆ ಕೊಟ್ಟರೆ ಏನಾದರೂ ಅರ್ಥ ಆಗ್ತಿತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಟೀಚರ್ಸಿನ ಬೆಲೆ ಎಷ್ಟು ಅಲ್ವಾ. ಅವರಿಲ್ಲದೆ ನಿಮಗೇನು ಅರ್ಥ ಆಗ್ತಾ ಇರಲಿಲ್ಲ. ಗಣಿತ ಆಗಲಿ, ಸಮಾಜ ಆಗಲಿ, ಇನ್ನು ಯಾವುದೇ ಆಗಲಿ ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರಿಷ್ಟು ಕಲಿಸಿದ್ದಕ್ಕೆ ನಿಮಗೆ ಓದಲಿಕ್ಕೆ ಬರುತ್ತೆ ಮತ್ತು ಬರಲಿಕ್ಕೆ ಬರ್ತಿದೆ ಮತ್ತು ಸಾಕಷ್ಟು ಜ್ಞಾನವನ್ನು ನೀವು ಈಗ ಇಲ್ಲಿ ತನಕ ಹೊಂದಿದ್ದೀರಾ. ಸೊ ಟೀಚರ್ಸಿನ ಬೆಲೆ ತುಂಬ ಮುಖ್ಯ. ಅದನ್ನು ತಿಳಿಸ್ಲಿಕ್ಕೆ ನಿಮಗೆ ಈ ರೀತಿಯಾದ ಒಂದು ಪೋಯಮನ್ನು ಕೊಟ್ಟಿದ್ದಾರೆ ನೋಡಿ. ವೆನ್ ಅ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹಿ ಗೇವ್ ಅಸ್ ಅ ಸ್ಪೆಷಲ್ ಗೈಡ್ಸ್. ಯಾವಾಗ ದೇವರು ಟೀಚರ್ಸನ್ನು ಮಾಡ್ತಾನೋ ಆವಾಗ ಏನು ನಮಗೇನು ಸಿಕ್ತು, ಒಂದು ಸ್ಪೆಷಲ್ ಗೈಡ್, ವಿಶೇಷವಾದ ನಮಗೆ ಮಾರ್ಗದರ್ಶನ ನೀಡುವವರು ಸಿಕ್ಕಿದ್ರು. ಟು ಶೋ ಅಸ್ ಅ ವೇಸ್ ಇನ್ ವಿಚ್ ಟು ಗ್ರೋ ಸೊ ವಿ ಕ್ಯಾನ್ ಆಲ್ ಡಿಸೈಡ್. ಮತ್ತೇನು, ನಮಗೆ ದಾರಿ ತೋರಿಸಲು ಯಾವ ಹಾದಿಯಲ್ಲಿ ಹೋದರೆ ಒಳ್ಳೆಯದು, ಹೇಗೆ ನಾವು ಬೆಳಿಬೇಕು, ಇದನ್ನೆಲ್ಲ ನಿರ್ಧಾರ ಮಾಡಬೇಕು ಅಂದರೆ ಒಬ್ಬರ ಗೈಡೆನ್ಸ್ ಬೇಕು. ಸೊ ಟೀಚರ್ಸಿಂದ ನಮಗೆ ಅದು ಸಿಕ್ಕಿತ್ತು. ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ, ವಾಟ್ಸ್ ದ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್. ಯಾವುದು ಸರಿ, ಯಾವುದು ತಪ್ಪು, ಹೇಗೆ ಬದುಕಬೇಕು ಈ ಜಗತ್ತಲ್ಲಿ ಅನ್ನೋದೆಲ್ಲ ಕಲಿಸ್ಲಿಕ್ಕೆ ಅಪ್ಪ ಅಮ್ಮ ಕೂಡ ನಮಗೆ ಕಲಿಸ್ತಾರೆ. ಆದರೆ ಶಿಕ್ಷಕರ ಪಾತ್ರ ಕೂಡ ನಮ್ಮ ಜೀವನದಲ್ಲಿ ಅತಿ ಮುಖ್ಯ. ವಾಟ್ಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು. ಟು ಲೀಡ್ ಅಸ್ ಸೊ ದ್ಯಾಟ್ ವಿ ಕ್ಯಾನ್ ಲೀಡ್ ಆ್ಯಂಡ್ ಲರ್ನ್ ಹೌ ಟು ಬಿ ಸ್ಟ್ರಾಂಗ್. ಹೇಗೆ
ಯಾರಿಗೂ ಹೆದರದೆ ಎದೆಗುಂದದೆ ಎಲ್ಲವನ್ನು ಫೇಸ್ ಮಾಡಬೇಕು ಮತ್ತು ಹೇಗೆ ಕಲಿಯುವುದು ಆ ಥರ. ವೈ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಇನ್ ಹಿಸ್ ವಿಸ್ಡಮ್ ಆ್ಯಂಡ್ ಹಿಸ್ ಗ್ರೇಸ್ ವಾಸ್ ಟು ಹೆಲ್ಪ್ ಅಸ್ ಲರ್ನ್ ಟು ಮೇಕ್ ಅವರ್ ವರ್ಡ್ ಎ ಬೆಟರ್ ವೈಸರ್ ಪ್ಲೇಸ್. ಯಾಕೆ ದೇವರು ಗುರುವನ್ನು ಮಾಡ್ದ ಅಂದರೆ ಈ ಜಗತ್ತನ್ನು ಸರಿಯಾಗಿ ಅರ್ಥ ಮಾಡಲಿಕ್ಕೆ ಮತ್ತು ನಮಗೊಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಡಲಿಕ್ಕೆ ಮತ್ತು ನಾವು ಈ ಜಗತ್ತು ಏನು ಅಂತ ಅರ್ಥ ಮಾಡಿ ಒಳ್ಳೆಯ ಜಾಗದಲ್ಲಿ ನಾವು ನಿಲ್ಲಬೇಕಲ್ವಾ. ಸೊ ಅದಕ್ಕಾಗಿ ಟೀಚರ್ ಮಾಡಿದ್ದಾನೆ ಅಂತ ಒಂದು ಚಿಕ್ಕದಾದ ಪೋಯಮನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ. ಸೊ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ಲೋಸರಿ. ಕಾಂಪ್ರೆಂಡ್ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ದಟ್ ಈಸ್ ಕಾಂಪ್ಲಿಕೇಟೆಡ್ ಆರ್ ಡಿಫಿಕಲ್ಟ್. ಕಾಂಪ್ರೆಂಡ್ ಅಂದರೆ ಯಾವುದಾದ್ರೂ ಒಂದು ಕಠಿಣವಾದ ವಿಷಯ, ಅಂದರೆ ಏನಾದರೂ ಕಠಿಣವಾದ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಅರ್ಥ. ವಂಡರ್ ಸಮಥಿಂಗ್ ದಟ್ ಕಾಸಸ್ ಸರ್ಪ್ರೈಸ್, ಒಂದು ಯಾವುದಾದ್ರೂ ವಿಷಯ ಆಶ್ಚರ್ಯವಾಗಿರುವಂತಹದ್ದು. ಡಿಸ್ಕವರಿ ಅ ಫ್ಯಾಕ್ಟ್ ಆರ್ ಅ ಥಿಂಗ್ ದಟ್ ಸಮಥಿಂಗ್ ಲರ್ನ್ಸ್ ಆರ್ ಅ ಫೈಂಡ್ ಔಟ್ ಫಾರ್ ದ ಫಸ್ಟ್ ಟೈಮ್. ಈಗ ಮೊದಲನೇ ಬಾರಿಗೆ ನೀವು ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಉದಾಹರಣೆಗೆ ರಾಕೆಟ್ ಹೇಗೆ ಹಾರುತ್ತೆ ಅದೆಲ್ಲ ನಮಗೆ ಮುಂಚಿಂದ ಗೊತ್ತಿಲ್ಲ, ಇವಾಗ ನೀವು ತಿಳ್ಕೊಳ್ತಾ ಇದ್ದೀರಾ, ಅದು ಡಿಸ್ಕವರಿ. ಮತ್ತು ಯಾವುದಾದ್ರೂ ಹೊಸ ವಸ್ತುವನ್ನು ಕಂಡುಹಿಡಿಯುವುದು, ಇದು ಡಿಸ್ಕವರಿ. ವಿಸ್ಡಮ್ ಗುಡ್ ಸೆನ್ಸ್ ಆ್ಯಂಡ್ ಜಡ್ಜ್ಮೆಂಟ್ ನಾಲೆಜ್. ವಿಸ್ಡಮ್ ಅಂದರೆ ಒಳ್ಳೆ ಸೆನ್ಸ್ ಅಂದರೆ ಜಡ್ಜ್ಮೆಂಟ್ ನಿರ್ಧಾರ ಮಾಡೋದು, ಒಳ್ಳೆ ನಿರ್ಧಾರ ಮಾಡೋದು, ಒಳ್ಳೆ ನಾಲೆಜ್ ಇರುವುದು, ಜ್ಞಾನ. ಗ್ರೇಸ್ ದ ಕೈಂಡ್ನೆಸ್ ದಟ್ ಗಾಡ್ ಶೋಸ್ ಟು ದ ಹ್ಯೂಮನ್ ರೇಸ್, ಅಂದರೆ ಕರುಣೆ ದೇವರು ನಮಗೆ ತೋರಿಸೋದು. ನೆಕ್ಸ್ಟ್ ಇಲ್ಲಿ ನೋಡಿ, C1 C2 ಅಷ್ಟೇ ಇದೆ ನಿಮಗೆ. ನೀವು ಈಸಿಯಾಗಿ ಇದನ್ನು ಮುಗಿಸ್ಬೋದು. ಆ್ಯಕ್ಚುಲಿ ಬೇಗ ಹೇಳ್ತೇನೆ ಕ್ವಶನ್ ಆನ್ಸರ್ ದ ಫಾಲೋವಿಂಗ್ ಇನ್ ಅ ವರ್ಡ್ ಅಥವಾ ಫ್ರೇಸ್ ಆರ್ ಅ ಸೆಂಟೆನ್ಸ್. ಏನಿದೆ ಕ್ವಶನ್ಸ್ ಅಂದರೆ, whom does the word he's referred to in this poem. ಹೀಸ್ ಅನ್ನೋ ವರ್ಡ್ ಯಾರಿಗೆ ರೆಫರ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಜಸ್ಟ್ ಆನ್ಸರ್ ಅಷ್ಟೇ ಬರೆದಿದ್ದೀನಿ ನೋಡಿ. ಹೀಸ್ ರೆಫರ್ ಟು ಗಾಡ್. ಇಟ್ ಈಸ್ ರಿಟರ್ನ್ ವಿತ್ ಅ capital letter since he created the whole word. he is the Lord ಅಂದರೆ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ಅದನ್ನು ಕೂಡ ನಾನು ಎಕ್ಸ್ಪ್ಲನೇಷನ್ ಆಗಿ ಬರೆದಿದ್ದೇನೆ. ಹೀಸ್ ರೆಫರ್ ಟು ಗಾಡ್. ಇಷ್ಟು ಆನ್ಸರ್ ಬರೆದ್ರೆ ಸಾಕು ಇಲ್ಲಿ. ಓಕೆ, ಇದಿಷ್ಟು ಇಲ್ಲಿ ತನಕ. ಸೊ ಇದನ್ನು ನಾನು ಎಕ್ಸ್ಪ್ಲನೇಷನ್ ಆಗಿ ಬರೆದಿದ್ದೇನೆ ಬೇಕಾದರೆ. ಓಕೆ, ಇಟ್ ಈಸ್ ರಿಟರ್ನ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಅದೆಲ್ಲ ಏನು ಬೇಡ. he created the whole world, he is the Lord. ಸೊ ಆನ್ಸರ್ ಅರ್ಥ ಆಯಿತು. ಹೀಸ್ ರೆಫರ್ಡ್ ಟು ಗಾಡ್. ಓಕೆ, ಇಂಗ್ಲೀಷಲ್ಲಿ ಏನು ಅಂದರೆ ಮಧ್ಯದಲ್ಲಿ ಯಾಕೆ ಎಚ್ ಕ್ಯಾಪಿಟಲ್ ಹಾಗೆ ಬರೆಯುವುದಿಲ್ಲ, ಸ್ಮಾಲ್ ಲೆಟರೇ ಬರೆದಿದ್ದಾರೆ. ಕ್ವಶನ್ ಕೂಡ ಇದೆ, ವೈ ಡಸ್ ಇಟ್ ಬಿಗಿನ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಇಟ್ ಈಸ್ ರಿಟರ್ನ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಸಿನ್ಸ್ ಹೀ ಕ್ರಿಯೇಟೆಡ್ ದ ಹೋಲ್ ವರ್ಲ್ಡ್. ಅಂದರೆ ಈ ಜಗತ್ತನ್ನು ಮಾಡಿದವ್ರು ಯಾರು? ದೇವರು ತಾನೆ. ಹಾಗಾಗಿ ಕ್ಯಾಪಿಟಲ್ ಲೆಟರಲ್ಲಿ ಬರೆದಿದ್ದೇವೆ ಅಂತ ಉತ್ತರ. ಸೊ ಇದು ಉತ್ತರ. ನೆಕ್ಸ್ಟ್ ಇಲ್ಲಿ ನೋಡಿ, ವೈ ಡು ವಿ ಬಿಕಮ್ what do we become after discovering the beauty and wonder of this world. ಏನಾಗ್ತೇವೆ? we become a better person. ನೆಕ್ಸ್ಟ್, ವಾಟ್ ಕ್ವಾಲಿಟಿ ವುಡ್ ವಿ ಡೆವಲಪ್ ವೆನ್ ಟೀಚರ್ಸ್ ಗೈಡ್ ಅಸ್. ಯಾವೆಲ್ಲ ಕ್ವಾಲಿಟಿ ನಾವು ಡೆವಲಪ್ ಮಾಡ್ಕೊಳ್ತೇವೆ ನಮಗೆ ಟೀಚರ್ ಗೈಡ್ ಮಾಡಿದಾಗ ಅಂತ ಕೇಳಿದ್ದಾರೆ. ವೆನ್ ಟೀಚರ್ಸ್ ಗೈಡ್ ಅಸ್ ವಿ ಡೆವಲಪ್ ನ್ಯೂ ಸ್ಕಿಲ್ ಟು ಫೇಸ್ ದ ವರ್ಲ್ಡ್. ದ ರೈಟ್ ವೇ ಇನ್ ವಿಚ್ ಟು ಗ್ರೋ, ಹೌ ಟು ಲಿವ್ ಆ್ಯಂಡ್ ಹೌ ಟು ಡೂ ವಾಟ್ ಈಸ್ ರೈಟ್ ಇನ್ಸ್ಟೆಡ್ ಆಫ್ ರಾಂಗ್, ಟು ಲರ್ನ್ ಹೌ ಟು ಬಿ ಸ್ಟ್ರಾಂಗ್. ಇದು ಆನ್ಸರನ್ನು ಸರಿಯಾಗಿ ನೋಡಿಕೊಳ್ಳಿ. ಇಲ್ಲೇ ತೋರಿಸ್ತಾ ಇದ್ದೇನೆ, ಇದೇ ಆನ್ಸರ್ಸ್, ಜಸ್ಟ್ ಆನ್ಸರ್ಸ್ ಇದೆ ಇಲ್ಲಿ. ನೆಕ್ಸ್ಟ್, ವಾಟ್ ಶುಡ್ ವಿ ಡೂ ಫಾರ್ ಅವರ್ ವರ್ಡ್ ವಿತ್ ದ ಹೆಲ್ಪ್ ಆಫ್ ಅವರ್ ಟೀಚರ್ಸ್. ವಿ ಶುಡ್ ಲರ್ನ್ ಹೌ ಟು ಮೇಕ್ ಅ ವರ್ಡ್ ಬೆಟರ್, ವೈಸರ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ದ ಟೀಚರ್. ಆನ್ಸರ್ ಇದು. ನೆಕ್ಸ್ಟ್ C2, ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಆನ್ಸರ್ ಮಾಡಬೇಕು. ಹೌ ಡು ಟೀಚರ್ ಹೆಲ್ಪ್ ಅಸ್ ಟು ಬಿಕಮಿಂಗ್ ಅವರ್ ಸ್ಪೆಷಲ್ ಫ್ರೆಂಡ್ಸ್. ಟೀಚರ್ಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್ ಇನ್ ಆ್ಯನ್ ಈಸಿ ವೇ ಬೈ becoming our special friend, and also they help us to become a better people. So idu answer first one ige. Next second one question ಏನide ನೋಡಿ,
how does God want teachers to guide us? God created teachers to show the way, and they guide us to choose or decide the right path. The teachers are special guide to everyone. ಸೊ ಇದೆಲ್ಲ ಆನ್ಸರ್ಸ್. ಸೊ ಆನ್ಸರ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ, ಸರಿಯಾಗಿ ನೀವು ಬರ್ತ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಡಿಸ್ಕಸ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ದ ಕ್ಲಾಸ್. ದ ಗೈಡೆನ್ಸ್ ಆಫ್ ದ ಟೀಚರ್ ಹ್ಯಾಸ್ ಹೆಲ್ಪ್ಡ್ ಅಸ್ ಸೋ ಫಾರ್. ರಿಮೆಂಬರ್ ಆ್ಯನ್ ಇವೆಂಟ್ ವೆನ್ ಯು ಟೀಚರ್ ಹ್ಯಾಸ್ ಹೆಲ್ಪ್ಡ್ ಯು ಇವನ್ ಔಟ್ಸೈಡ್ ದ ಕ್ಲಾಸ್ ರೂಮ್. ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ದಟ್ ಇನ್ಸಿಡೆಂಟ್. ಸೊ ಇದನ್ನು ನಾನು ಬರೆದು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ನಿಮ್ಮ ಓನ್ ಇನ್ಸಿಡೆಂಟ್ ನೀವು ಬರಿಬೇಕು. ಅಂದರೆ ನಿಮಗೀಗ ಕ್ಲಾಸ್ ರೂಮಿಂದ ಹೊರಗೆ ಒಂದು ಯಾವುದಾದ್ರೂ ಜನರಲ್ ವಿಷಯದ ಬಗ್ಗೆ ನಿಮ್ಮ ಟೀಚರ್ಸ್ ಗೈಡ್ ಮಾಡಿದ್ದಾರೆ ಅಂದರೆ ಅದು ಯಾವುದು, ಆ ಘಟನೆಯನ್ನು ಯಾವುದಾದ್ರೂ ಬರಿತೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವು ಕಲ್ಚರಲ್ ಕಾಂಪಿಟೇಷನಲ್ಲಿ ಹೋಗಿದ್ದಾಗ ಅವ್ರು ನಿಮಗೆ ಬೇರೆ ರೀತಿ ಕಲ್ಚರಲ್ ಕಾಂಪಿಟೇಷನಲ್ಲಿ ಹೆಲ್ಪ್ ಮಾಡಿ ಮುಂದೆ ಹೋಗು, ಹೀಗೆ ಮಾಡು, ಹಿಂಗೆ ಮಾಡು ಅಂತ ಹೇಳಿರ್ಬೋದು. ಅಥವಾ ಸ್ಪೋರ್ಟ್ಸ್ನಲ್ಲಿ ನೀವು ಭಾಗವಹಿಸಿದಾಗ ಈ ಸ್ಕೂಲ್ ಸ್ಪೋರ್ಟ್ಸ್ ಅಂತ ಮಾಡ್ತಾರೆ, ಮತ್ತು ಬೇರೆ ಬೇರೆ ಸ್ಕೂಲ್ಸ್ ಜೊತೆನೂ ನಾವು ಸ್ಪೋರ್ಟ್ಸ್ ಇದು ಮಾಡ್ತೇವಲ್ಲ. ಸೊ ಆವಾಗ ನೀವು ಭಾಗವಹಿಸಿದಾಗ ಅವಾಗ ಕೂಡ ನಿಮಗೆ ಹೆಲ್ಪ್ ಮಾಡಿರ್ಬೋದು, ಮತ್ತು ನಿಮ್ಗೆ ಗೈಡ್ ಮಾಡಿರ್ಬೋದು, ಹೀಗೆ ಆಡು, ಹೀಗೆ ಇದು ಮಾಡು ಅಂತ, ಹಾಕೊಡಿ ಬಾಲ್ಗಳನ್ನು, ಇನ್ಯಾವುದೇ ರೀತಿ. ಸೊ ಇದೆಲ್ಲ ಇನ್ಸಿಡೆಂಟು. ಮತ್ತು ನಿಮಗೆ ಪರ್ಸ್ನಲ್ ಆಗಿ ಏನಾದರೂ ಹೆಲ್ಪ್ ಮಾಡಿರ್ಬೋದು, ಅಂದರೆ ನಿಮ್ಗೆ ಏನಾದರೂ ಡಿಫಿಕಲ್ಟಿ ಇದ್ದರೆ. ಸೊ ಈ ಥರ ಯಾವುದಾದ್ರೂ ಇನ್ಸಿಡೆಂಟ್ ಇದ್ದರೆ ಇಲ್ಲಿ ಬರೀರಿ. ಇದನ್ನು ಜಸ್ಟ್ ಓದಿ ಎಂಜಾಯ್ ಮಾಡೋದು. to laugh often too much, to win the respect of intelligent people and the affection of a children, to earn the appreciation of honest critics and endure the betrayal of false friends, to appreciate beauty, to find the best in others, to leave the world a bit better, whether by a healthy child, a garden patch, or redeemed social condition, to know even one life has breathed easier because you have lived. This is to have succeed. Rap Waldo Emerson. ಸೊ ಇದಾಗಿತ್ತು ಪೋಯಮ್ ಆ್ಯಂಡ್ ಕ್ವಶನ್ ಆನ್ಸರ್ಸ್. ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಯಾರಿಗೆ ನೀಡಿದೆ ಆದಷ್ಟು ಶೇರ್ ಮಾಡಿ, ಸೊ ಅವರು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಕಲಿಬೋದು. ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಸೊ ದಟ್ ನಂಗೆ ಅನಿಸ್ಬೋದು ಓಕೆ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದಾಗ. ಸೊ ಅದನ್ನು ಕೂಡ ಮಾಡಿ. ಆ್ಯಂಡ್ ಇನ್ನಷ್ಟು ನಾನು ವೀಡಿಯೋಸನ್ನು ಬೇಗ ಬೇಗ ಹಾಕ್ತೇನೆ, ಆ್ಯಂಡ್ ನೀವು ನೋಡ್ಬೋದು ಅದನ್ನು. ಇನ್ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ಬೇರೆ ಕ್ಲಾಸಿಂದು, ಸೊ ಪ್ಲೀಸ್ ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಬೇಕಂತಾದರೆ. ಥ್ಯಾಂಕ್ ಯು.